ಟಿ ನರಸೀಪುರ ಪಟ್ಟಣದ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾ ಅಭಿಲಾಷ್ ಅವರ ಹುಟ್ಟುಹಬ್ಬವನ್ನು ಡಾ ಅಭಿಲಾಷ್ ಬಳಗ ವತಿಯಿಂದ ಆಚರಣೆ ಮಾಡಲಾಯಿತು. ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲು ಮತ್ತು ಸಾರ್ವಜನಿಕರಿಗೆ ಲಘು ಉಪಹಾರ ನೀಡಿ ಸಮಾಜಮುಖಿ ಕೆಲಸ ಮಾಡುವ ಮೂಲಕ ಹುಟ್ಟುಹಬ್ಬ ಆಚರಣೆ ಮಾಡಲಾಯಿತು. ವಿವಿಧ ಸಂಘಟನೆ ಮತ್ತು ಸಾರ್ವಜನಿಕರಿಂದ ಹುಟ್ಟುಹಬ್ಬದ ಶುಭಾಶಯ ತಿಳಿಸಿ ಅಭಿನಂದನೆ ಸಲ್ಲಿಸಲಾಯಿತು. ವೈದ್ಯ ಅಭಿಲಾಷ್ ಮಾತನಾಡಿ, ನಾನು ಸಾರ್ವಜನಿಕ ಸೇವೆ ಮಾಡಲು ನಿಮ್ಮೆಲ್ಲರ ಸಹಕಾರದಿಂದ ಮಾಡಿದ್ದೇನೆ. ವೈದ್ಯಕೀಯ ಸೇವೆ ಮಾಡುವುದು ನನ್ನ ಕರ್ತವ್ಯ. ನಿಮ್ಮ ಪ್ರೀತಿಯ ಅಭಿಮಾನಕ್ಕೆ ನಾನು ಚಿರಋಣಿ ಎಂದರು. ಈ ಸಂದರ್ಭ ವೈದ್ಯ ದಯಾನಂದ ಬಾಬು, ಅಭಿಲಾಷ್ ಬಳಗದ ನೀಲಸೋಗೆ ಉಮೇಶ್, ವಿಚಾರವಾದಿ ಗಣೇಶ್, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಮಹದೇವಸ್ವಾಮಿ, ಚಿದರಹಳ್ಳಿ ಮಹೇಶ್, ಪುರಸಭೆ ಮಾಜಿ ಸದಸ್ಯ ಮೆಡಿಕಲ್ ನಾಗರಾಜ್, ಸುರೇಶ್ ಸೇರಿದಂತೆ ಇನ್ನಿತರ ಮುಖಂಡರು ಇದ್ದರು. ನಾವು ಬಂದು ಸೇರ್ಕತೀವಿ ಸರಪ್ಪ. ಸೈಡ್ ಬರ ನಂಜೋಡು ಎಲ್ಲ ಇಟ್ಕೋಬೇಡಿ ಅಂತ ಕೇಳಿದ್ರು. ಒಂದು 15 ದಿನ ಹೇಳ್ಬೋದು ಬೇಡ ಅಂತ ನಾವು ಇದು ಮಾಡಿ ನಮ್ಮ ಅವ್ರದ್ದು ಯಾವುದೋ ಒಂದು ಗ್ರೂಪ್ ಮಾಡ್ಕೊಂಡು ಕೆಲಸದ ಬಳಗ ಗ್ರೂಪ್ ಮಾಡ್ತಾಯಿದ್ವಿ. ಅದು ಪ್ರಯುಕ್ತ ಎಲ್ಲರೂ ನಮ್ಮ ಸ್ನೇಹಿತರುಗಳೆಲ್ಲ ಕೇಳ್ಕೊಂಡಾಗ ಅವರೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಹುಟ್ಟುಹಬ್ಬನ ಆಚರಿಸೋಕ್ಕೆ ಸಹಾಯ ಮಾಡಿದ್ದಾರೆ. ಇವರು ನಮ್ಮ ನರಸೀಪುರದ ಆಸ್ಪತ್ರೆಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಬಡವರಿಗೂ ಯಾವುದೇ ತಾರತಮ್ಯ ಮಾಡದೆ ರೋಗಿಗಳಿಗೆ ಚಿಕಿತ್ಸೆಯನ್ನು ನೀಡುತ್ತಾರೆ. ಮತ್ತು ನಮ್ಮ ಹಾಸ್ಪಿಟ್ಲ್ಗೆ ಇವರ ಸೇವೆಯನ್ನು ಗುರುತಿಸಿ ಅಕ್ಕಪಕ್ಕ ತಾಲೂಕಿನ ಜನರು ಬಂದು ಹೆಚ್ಚಿನ ರೀತಿಯಲ್ಲಿ ಇವರ ಕೈಗುಣ ಒಳ್ಳೆಯದು, ಇವರು ಸೇವೆ ಟ್ರೀಟ್ಮೆಂಟ್ ಚೆನ್ನಾಗಿ ಕೊಡ್ತಾರೆ ಅಂತೇಳಿ ತೋರಿಸ್ಕೊಂಡು ಹೋಗೋರಿದ್ದಾರೆ. ಮತ್ತು ಇವ್ರ ಬಗ್ಗೆ ಹೇಳಬೇಕು ಅಂದರೆ ಇವರು ಸರಳ ಸಜ್ಜನಿಕೆ ವ್ಯಕ್ತಿ. ಆಮೇಲೆ ಇವರು ಅಭಿಲಾಷ್ ಸರ್ ಅವರು ಎಲ್ಲರೂ 4 ಗಂಟೆ 4:15 ಡ್ಯೂಟಿ ಆದರೂ ಇವರು 7 ಗಂಟೆ ತನಕ ಪೇಷೆಂಟ್ ಒಬ್ಬರು ಇರಲಿ ಇಬ್ಬರು ಇರಲಿ ಯಾರೇ ಬಂದರೂ 7 ಗಂಟೆ 6:30 ತನಕ ಇದ್ದು ಪೇಷೆಂಟ್ನ ನೋಡಿ ಎಲ್ಲ ಇಲ್ಲಿ ಯಾವುದೇ ಪೇಷೆಂಟ್ ಇಲ್ಲ ಅಂತಂದು ಕಂಡು ಬಂದಾಗ ಅವರು ಮನೆಗೆ ಹೊರಡ್ತಾರೆ. ಅದೊಂದು ನಮ್ಮ ಟಿ ನರಸೀಪುರ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಯ ಮುಖ್ಯ ಆಡಳಿತ ವೈದ್ಯಾಧಿಕಾರಿಗಳಾದಂಥ ನಮ್ಮ ಡಾಕ್ಟರ್ SP ಅಭಿಲಾಷ್ ಸರ್ ಅವರ ಒಂದು ಜನ್ಮದಿನವನ್ನು ಸರಳವಾಗಿ ರೋಗಿಗಳಿಗೆ ಹಣ್ಣು ಹಂಪಲುಗಳ ವಿತರಣೆಯ ಮೂಲಕ ಅವರ ಒಂದು ಹುಟ್ಟುಹಬ್ಬನ ಆಚರಿಸೋಣ ಅಂತ ನಮ್ಮ ಅಭಿಲಾಷ್ ಸಂಘದ ಡಾಕ್ಟರ್ ಅಭಿಲಾಷ್ ಸಂಘದ ಅಭಿಮಾನಿಗಳ ಬಳಗದ ವತಿಯಿಂದ ಆಯೋಜನೆ ಮಾಡಿದಾಗ ಎಲ್ಲರೂ ಕೂಡ ಸಹಕರಿಸಿ ಇಲ್ಲ ಈ ಒಂದು ರೀತಿ ಸರಳವಾಗಿ ರೋಗಿಗಳಿಗೆ ಹಣ್ಣು ಹಂಪಲುಗಳ ವಿತರಣೆ ಮಾಡುವುದರ ಮೂಲಕ ಅವರ ಒಂದು ಹುಟ್ಟುಹಬ್ಬನ ಸರಳವಾಗಿ ಆಚರಿಸೋಣ. ತಾಲೂಕಲ್ಲಿ ಒಳ್ಳೆ ಸಾರ್ವಜನಿಕರಿಗೆ ಅದು ರೋಗಿಗಳಿಗೆ ಯಾರು ನೊಂದು ಬಂದಂತವರಿಗೆ ಸ್ಪಂದಿಸುವಂತ ಮಹಾನ್ ಚೇತನ
ಎಲ್ಲ ಕಡೆ ಹೇಳ್ತಾರೆ ಡಾಕ್ಟರ್ನ ವೈದ್ಯೋ ನಾರಾಯಣೋ ಹರಿ ಅಂತೇಳಿ. ವೈದ್ಯರು ಎರಡನೇ ದೇವರಿದ್ದಾಗೆ. ಅವರು ಸಹ ದೇವರು. ನಮ್ಮ ಜೀವವನ್ನು ಉಳಿಸುವಂತ ಮಹಾನ್ ವ್ಯಕ್ತಿಯಾಗಿ ನಮ್ಮ ಎಲ್ಲ ರೋಗಿಗಳಿಗೆ ಅವರು ಟಿ ನರಸೀಪುರದಲ್ಲಿ ಆಶಾದಾಯಕವಾಗಿದ್ದಾರೆ. ಅದೇ ರೀತಿ ಬಡತನ ಬರುವುದು ಧ್ಯಾನ ಮಾಡಲಿಕ್ಕೆ, ಸಿರಿತನ ಬರುವುದು ದಾನ ಮಾಡಲಿಕ್ಕೆ, ಅಧಿಕಾರ ಬರುವುದು ಸೇವೆಗೈಲಿಕ್ಕೆ, ಸಂಬಂಧ ಬರುವುದು ವಿಶ್ವಾಸ ಬೆಳೆಸಲಿಕ್ಕೆ, ಸಾವನ್ನು ದೇವರನ್ನು ಎಂದಿಗೂ ಮರೆಯಬೇಡ ಅಂತ ಹೇಳ್ತಾರೆ ವಚನಕಾರರು. ಹಾಗೆ ಇವರ 1 ವರ್ಷದಲ್ಲಿ ಇವರ ಅವಧಿಯನ್ನು ಕೊಟ್ಟ ನಂತರ ಈ ಇದಕ್ಕೆ ಸಂಬಂಧಪಟ್ಟಂತ ಆಸ್ಪತ್ರೆಗೆ ಸಂಬಂಧಪಟ್ಟಂತ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನ ಅವರ ಅಧಿಕಾರದ ಅವಧಿಯಲ್ಲಿ ಬೇಡಿಕೆಗಳನ್ನು ಇಟ್ಟು ಸರ್ಕಾರದಿಂದ ಇರಬಹುದು, ಬೇರೆ ಬೇರೆ ಸಂಘ ಸಂಸ್ಥೆಗಳಿಂದ ಅನುದಾನವನ್ನ ಪಡ್ಕೊಂಡು ಸಾರ್ವಜನಿಕರಿಗೆ, ರೋಗಿಗಳಿಗೆ ಅನುಕೂಲವನ್ನ ಮಾಡಿಕೊಡುವಂತ ಒಂದು ಕೆಲಸವನ್ನ ಮಾಡಿರೋಂಥದ್ದು ಶ್ಲಾಘನೀಯ. ಮನೆ ಬಳಗ ಅಂತೇಳಿ ನಮ್ಮ ಉಮೇಶ್ ಅವರು, ಮಹೇಶ್ ಅವರು, ಇನ್ನು ಹಲವಾರವರಿಗೆ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ, ಡಾಕ್ಟರ್ ಅಭಿಲಾಷ್ ಅಭಿಮಾನಿ ಬಳಗದ ವತಿಯಿಂದ ಅಭಿಲಾಷ್ ಡಾಕ್ಟರ್ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ಕೋರಲಿಕ್ಕೆ ಇಲ್ಲಿ ಎಲ್ಲ ಸ್ನೇಹಿತರುಗಳು ಅತ್ಯಂತ ಪ್ರೀತಿಯಿಂದ ನಿಂತು ಅವರು ಈ ಆಸ್ಪತ್ರೆ ಡಾಕ್ಟ್ರು ಅನ್ನೋಕ್ಕಿಂತ ಹೆಚ್ಚಾಗಿ ದೊಡ್ಡವರಿಗೆ ತಮ್ಮನಾಗಿ, ಚಿಕ್ಕವರಿಗೆ ಅಣ್ಣ ಅನ್ನೋ ಥರದಲ್ಲಿ ಇವರು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದಾರೆ ಎಲ್ಲ ಪ್ರೀತಿಯಿಂದ. ಹಾಗಾಗಿ ಯಾಕಂದರೆ ಇಂಥ ಕೆಲಸಗಳನ್ನ ಮಾಡಿಸ್ಕೋಬೇಕಾದ್ರೆ ಯೋಗ್ಯತೆ ಎರಡೂ ಇರಬೇಕು. ಆ ಎರಡೂ ಸಹ ಅಭಿಲಾಷ್ ಡಾಕ್ಟರ್ಗಿದೆ. ಯೋಗನೂ ಇದೆ, ಯೋಗ್ಯತೆಯೂ ಇದೆ. ಜೊತೆಗೆ ಇಲ್ಲಿ ಈ ಆಸ್ಪತ್ರೆಯಲ್ಲಿ ಏನಾದರೂ ಒಂದು ಬದಲಾವಣೆಯನ್ನು ತರಬೇಕು ಅಂತ ಮಹತ್ತರವಾದ ಅಭಿಲಾಷೆಯನ್ನು ಹೊಂದ್ಕೊಂಡು ಈ ಆಸ್ಪತ್ರೆಯಲ್ಲಿ ಸರ್ವಿಸ್ನ ಮಾಡ್ತಾ ಇದ್ದಾರೆ ಅವರು. ನಾನು 20-30 ವರ್ಷಗಳಿಂದ ಈ ಆಸ್ಪತ್ರೆಗೆ ಬಂದಂತಹ ಆಡಳಿತ ವೈದ್ಯಾಧಿಕಾರಿಗಳನ್ನೆಲ್ಲ ನೋಡ್ಕೊಂಡು ಬಂದಿದ್ದೀನಿ. ಆದರೆ ಇಷ್ಟೊಂದು ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡು ನನ್ನ ಅವಧಿನಲ್ಲಿ ಏನಾದರೂ ಒಂದು ಬದಲಾವಣೆಯನ್ನು ತರಬೇಕು ಅಂತ ಒಂದು ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡು ಅವರು ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲರೂ ಸಾರ್ವಜನಿಕರು ಅವರ ಒಂದು ಕರ್ತವ್ಯಕ್ಕೆ, ಅವರ ಒಂದು ಕೆಲಸಕ್ಕೆ, ಅವರ ಒಂದು ಮಹತ್ವಾಕಾಂಕ್ಷೆಗೆ ಪ್ರತಿಯಾಗಿ ನಿಲ್ಲಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಭಗವಂತ ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯವನ್ನು ಕೊಟ್ಟು ಇನ್ನಷ್ಟು ಸಾರ್ವಜನಿಕ ಸೇವೆಯನ್ನು ಮಾಡಲಿಕ್ಕೆ ಅನುಕೂಲ ಮಾಡಿಕೊಳ್ಳಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಎಲ್ಲ ನನ್ನ ಪ್ರೀತಿ ಅಭಿಮಾನಕ್ಕೆ ನಾನು ತುಂಬ ಚಿರಋಣಿಯಾಗಿದ್ದೇನೆ. ಇನ್ನೂ ನಾನು ಹೆಚ್ಚಿನ ಸೇವೆಯನ್ನು ಮಾಡೋದಕ್ಕೆ ತಮ್ಮಂಥವರ ಹಿರಿಯರ ಆಶೀರ್ವಾದ ಬೇಕು ಅಂತ ಕೇಳಿಕೊಂಡು ನಮ್ಮ